ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ ಬನ್ನಿ. ಭರತ್ ಮನೆಯಿಂದ ಕಾವ್ಯ ಅವನಿಗೆ ಅಡುಗೆ ಮಾಡಕ್ಕೆ ಕೊಟ್ಬಿಟ್ಟು ಬಂದಿರ್ತಾಳೆ. ಮಹಾದೇವ ಅಲ್ಲಿಗೆ ಹೋಗಿ ಹುಡುಕಿರ್ತಾನೆ, ಬಟ್ ಕಾವ್ಯ ಮನೆಗೆ ಬಂದಿರ್ತಾಳೆ. ಸೊ ಹಾಗಾಗಿ ಬಂದಿರ್ತಾಳೆ ಕಾವ್ಯ. ಏನು ಮಹಾದೇವ, ಯಾಕೆ ಕೂಗ್ತಾ ಇದೆಯಾ ಹೇಳು ಅಂತ ಹೇಳ್ತಾರೆ. ನಾನು ನೇರವಾಗಿ ನಿನ್ನ ಕ್ವಶನ್ ಕೇಳ್ತೀನಿ. ಭರತ್ ಮನೆಗೆ ಯಾಕೆ ಹೋಗಿದೆ ಅಂದರೆ ನೀನು ಮಾಡಿದ ಅವಾಂತರದಿಂದ ಅವನ ಕೈ ಪೆಟ್ಟಾಗಿದೆ. ಸೊ ಹಾಗಾಗಿ ಅವ್ನು ಊಟ ಮಾಡಿಲ್ಲ, ಅಡುಗೆ ಮಾಡ್ಕೊಂಡಿಲ್ಲ, ಅಡುಗೆ ಕೆಲಸದವ್ರು ಬಂದಿಲ್ಲ ಅಂತ ಅಂದರು. ಸೊ ಹಾಗಾಗಿ ಮಾನವೀಯತೆ ದೃಷ್ಟಿಯಿಂದ ಹೋಗಿದ್ದೀನಿ ನಾನು ಅಲ್ಲಿಗೆ ಅಂತ ಹೇಳಿದೆ. ಹೌದಾ, ನಿಜವಾಗ್ಲೂ ಒಂದು ಮಾತು ಹೇಳ್ಬೇಕು ತಾನೆ, ಮತ್ತೆ ನಿನ್ಗೆ ಹೇಳಿದ್ರೆ ನೀನು ಎಲ್ಲಿ ಕಳಿಸ್ತಾ ಇದ್ದೆ ಅಂತ ಹೇಳ್ತಾರೆ. ಮತ್ತು ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ನಾನು ಅಷ್ಟು ಸಲ ಫೋನ್ ಮಾಡಿದ್ದೀನಿ, ನೀನು ಅದರಲ್ಲಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ಹಲೋ, ನಿನಗೆ ಅನುಮಾನದ ಭೂತ ಮೆಟ್ಕೊಂಡಿದ್ದೆ ಮಹಾದೇವ, ಹೀಗಾಗಿ ಮಾತಾಡ್ತಿದ್ಯಾ ನೋಡು. ನನ್ನ ಫೋನ್ ಎಲ್ಲಿ ಸ್ವಿಚ್ ಆಫ್ ಆಗಿದೆ ನೋಡು, ಆನಲ್ಲೇ ಇದೆ. ನಾನು ತೋರಿಸ್ಲಾ ಎಷ್ಟು ಸಲ ಕಾಲ್ ಮಾಡಿದ್ದೀನಿ ಅಂತ? ನನ್ನ ಹತ್ರನೂ ಇದೆ ಪ್ರೂಫು, ಗೊತ್ತಾಯ್ತಾ? ಹೀಗೆ ಸುಮ್ಮನೆ ನೀನು ಅನುಮಾನ ಪಡಬೇಡ ಮಹಾದೇವ ನನ್ನ ಮೇಲೆ. ನಾನು ನಿನ್ನ ಮೇಲೆ ಅನುಮಾನ ಪಡ್ತಿಲ್ಲ, ಕಾಳಜಿಯಿಂದ ಹೇಳ್ತಿದ್ದೀನಿ. ಆ ಭರತ್ ಗುಳ್ಳೆ ನರಿ ಇದ್ದಂಗೆ, ಆಯಿತಾ? ಅವನು ಸರಿ ಇಲ್ಲ. ನಿಂಗೆ ಎಷ್ಟು ಸಲ ಹೇಳಿದ್ರು ಅರ್ಥನೇ ಆಗ್ತಿಲ್ಲ ಅಂತ ಹೇಳ್ತಾರೆ. ಯಾಕೆ ಈಗ ಆಡ್ತಿದ್ಯಾ ಮಹಾದೇವ? ಸ್ವಲ್ಪ ಅರ್ಥ ಮಾಡ್ಕೊ. ಅವ್ನು ನನ್ನ ಫ್ರೆಂಡು, ಆಯಿತಾ? ಒಂದು ಮಾನವೀಯತೆ ದೃಷ್ಟಿಯಿಂದ ಅವ್ನು ಊಟ ಮಾಡಿಲ್ಲ ಅದಕ್ಕೋಸ್ಕರ ನಾನು ಅವನ ಹತ್ರ ಹೋದೆ. ನೀನು ಇಷ್ಟೊಂದು ಸಂಶಯ ಪಡ್ತಿದ್ಯಾ ನೀನು? ನಾನು ಸಂಶಯ ಪಡ್ತಾ ಇಲ್ಲ ಕಾವ್ಯ, ಪದೇ ಪದೇ ಹೇಳ್ತಾ ಇದ್ದೀನಿ, ಆಯಿತಾ? ಒಂದು ಮಾತು ಯಾಕೆ ಹೇಳಲಿಲ್ಲ ನೀನು ಅಂತ ಹೇಳ್ತಿದ್ದೆ. ಆಗ ಮಹಾದೇವ ಮನಸ್ಸಲ್ಲಿ ಅನ್ಕೋತಿರ್ತಾನೆ, ಆ ಗುಳ್ಳೆರನ್ನರಿ ನನ್ನ ಮಗ ಏನೋ ಈ ಥರ ಪಿತೂರಿ ಮಾಡಿ ಕಾವ್ಯನ ಕರೆಸ್ಕೊಂಡಿದ್ದೀನಿ, ಸಂಶಯವರೆಗೆ ನನ್ನ ಮೇಲೆ ಮಾಡ್ತಾ ಇದ್ದೀನಿ, ಏನೋ ನಡೀತಿದೆ ಇವನು ಅಂತ ಹೇಳ್ತಿರ್ತಾನೆ. ಯಾಕೆ ಪದೇ ಪದೇ ನೀನು ಹೀಗೆ ಆಡ್ತಿದ್ಯಾ ಅಂತ ಕೇಳ್ತಿರ್ತಾಳೆ ಕಾವ್ಯ. ನಾನೇನು ಆಡ್ತಿಲ್ಲ, ಒಂದು ಮಾತಾದರೂ ನೀನು ಹೇಳ್ಬಿಟ್ಟು ಹೋಗ್ಬೋದಿತ್ತಲ್ಲ ಅಂತ ನಾನು ನಿನ್ನನ್ನು ಕೇಳಿದಷ್ಟೇ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಕಲ್ಯಾಣಿ ಕೂಡ ಅಲ್ಲೇ ಬರ್ತಾರೆ. ಹೇ ಮಹಾದೇವ, ಯಾಕೆ ಕೂಗಾಡ್ತಿದ್ಯಾ, ನಿಲ್ಸು ಅಂತ ಹೇಳ್ತಾರೆ. ಕಾವ್ಯ ನನಗೆ ಹೇಳ್ಬಿಟ್ಟೆ ಹೋಗಿದ್ಲು, ಭರತ್ ಅವ್ರ ಮನೆಗೆ ಹೋಗ್ತಿದ್ದೀನಿ, ಇರೋ ವಿಷಯನೆಲ್ಲ ಹೇಳ್ಬಿಟ್ಟೆ ಹೋಗಿದ್ದು, ನೀನು ಯಾಕೆ ಹೀಗೆ ಕೂಗಾಡ್ತಿದ್ಯಾ? ಅವಳ ಮೇಲೆ ಯಾಕೆ ಸಂಶಯ ಪಡ್ತಿದ್ಯಾ? ಅದು ಅಮ್ಮ ನೀನು ಮಾತಾಡಬೇಡ, ಆಯಿತಾ? ನೀನು ಈ ರೀತಿ ನನ್ನ ಸೊಸೆ ಮೇಲೆ ರೇಗಾಡ್ತಿರೋದು ಚೆನ್ನಾಗಿಲ್ಲ. ಮೊದಲು ಅವಳ ಹತ್ರ ಸಾರಿ ಕೇಳು, ಆಯಿತಾ ಅಂತ ಹೇಳ್ತಾರೆ. ಕಾವ್ಯ, ನಾನು ನಿನ್ನ ಹತ್ರ ಬೇಕು ಅಂತ ನಿನ್ನ ಮೇಲೆ ಸಂಶಯ ಪಡ್ತಿಲ್ಲ. ಇಲ್ಲಿ ಏನೋ ಬೇರೆ ನಡೆದಿದೆ, ಅದು ನನಗೆ ಗೊತ್ತು, ಆಯಿತಾ? ನನ್ನ ಮಾತಿಂದ ನಿನಗೆ ಬೇಜಾರಾಗಿದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಆದರೆ ಇವನ್ನೆಲ್ಲ ತಿಳ್ಕೊಳ್ಳೋ ದಿನ ನಿನಗೆ ಬಂದೇ ಬರುತ್ತೆ, ಅವತ್ತೇ ನೀನು ನನಗೆ ಅರ್ಥ ಮಾಡ್ಕೋತೀಯ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಿನ್ನ ಮನಸ್ಸಿಗೆ ಬೇಜಾರಾಗಿದ್ರೆ. ಆದರೆ ಇಲ್ಲಿ ಏನು ನಡೆದಿದೆ ಅಂತ ನನಗೆ ಮಾತ್ರ ಗೊತ್ತು ಅಂತ ಹೇಳ್ಬಿಟ್ಟು ಬರ್ತಾರೆ. ಆಗ ಕಲ್ಯಾಣಿ ಕಾವ್ಯ ಹತ್ರ ಅತ್ತೆ, ನೀವೇನು ಹೇಳಕ್ಕೆ ಬರಬೇಡಿ, ಆಯಿತಾ? ಪ್ಲೀಸ್ ನೀವು ಇಲ್ಲಿಂದ ಹೊರಡಿ. ಮಹಾದೇವ್ ಬಗ್ಗೆ ನೀವು ಏನು ಹೇಳಿದ್ರು ಅಷ್ಟೇ, ನಾನು ಏನು ನಂಬಲ್ಲ ಅಂತ ಹೇಳ್ಬಿಟ್ಟು ಕಾವ್ಯ ಬೇಜಾರು ಮಾಡಿಕೊಂಡು ಹಾಗೆ ಸುಮ್ಮನಾಯ್ತಾಳೆ. ಇನ್ನೊಂದು ಕಡೆ ಪ್ರೇಮ ಬರ್ತಿರ್ತಾಳೆ. ಇಬ್ಬರು ಕೂಡ ಊರಿಗೆ ಅಂತ ಹೊರಟಿರ್ತಾರೆ. ರಾಮ್ ಗಾಗಲ್ ಹಾಕೊಂಡಿರ್ತಾನೆ. ರಾಮ್ ನಿಂಗೆ ಗಾಗಲ್ ಕೊಡು ಅಂತ ಹೇಳ್ತಾನೆ. ಯಾಕೋ ಅಂತ ಕೇಳಿದೆ. ಕೊಡ ಇಲ್ಲಿ, ನೋಡ್ದೆ ನಾನು ಹೇಗೆ ಸಿಟಿ ಹುಡುಗಿದ್ರೇ ಕಾಣಿಸ್ತಿದ್ದೀನಿ ಅಲ್ವಾ, ಸೂಪರಾಗಿ ಕಾಣ್ತಿದ್ದೀನಿ. ಅಬ್ಬಾ ನೀನು ಯಾರಿಗೆ ಕಮ್ಮಿ ಬಿಡಮ್ಮ, ಸೂಪರಾಗಿದೆಯಾ, ಭಲೇ ಚಾಲಾಕಿದೆಯಾ ನೀನು ಅಂತ ಹೇಳ್ತಾರೆ. ಓಹ್ ಹೌದಾ ರಾಮ್, ಇನ್ನೊಂದು ಸಲ ನೀನು ಮನೆಗೆ ಬರಬೇಕಾದ್ರೆ ನನಗೆ ಕರ್ಕೊಂಬರೋ ಅಂತ ಹೇಳಿದ್ರೆ. ಎಲ್ಲಿಗೆ ಅಂತ ಹೇಳ್ತಾರೆ. ಸರಿ ನೀವು ಈಗ ಎಲ್ಲಿ ಹೋಗ್ತಿದ್ವಿ ಅಂತ ಪ್ರೇಮ ಕೇಳ್ತಾರೆ. ಊರಿಗೆ ಕಣೆ. ಏನು ಊರ್ಗ? ನೀನು ಏನು ನೋಡೇ ಇಲ್ಲ? ಅಯ್ಯೋ ದೇವ್ರೆ, ಎಲ್ಲರೂ ನೋಡಿದಲೆ, ಕಬ್ಬನ್ ಪಾರ್ಕು, ಲಾಲ್ ಬಾರ್ಗು ಪ್ರತಿಯೊಂದು ತೋರಿಸಿದ್ದೀನಿ, ಮಾಲ್. ಅಯ್ಯೋ ಅಷ್ಟೇನಾ? ಇನ್ನೊಂದು ಸಲ ಬಂದಾಗ ನಿನಗೆ ತೋರಿಸ್ತೀನಿ ಬಿಡು. ಇನ್ನೊಂದು ಸಲ ನೋಡೋಕ್ಕೆ ಬಂದಾಗ ಬೇಕಲ್ಲ ಪ್ಲೇಸಸ್ಗಳು. ಹೌದಾ, ಹಾಗಾದ್ರೆ ಪ್ರಾಮಿಸ್ ಮಾಡು, ನೆಕ್ಸ್ಟ್ ಟೈಮ್ ಕರ್ಕೊಂಬತ್ತೀಯಲ್ಲ. ನಾನು ಇನ್ನೂ ಪ್ರಾಮಿಸ್ ಮಾಡ್ತಿಲ್ಲ, ಬಂದಾಗ ಅಂತ ಹೇಳಿದ್ದು. ಅದೇ ನೀನು ತಮಾಷೆ ಮಾಡ್ಕೋಬೇಡ ಕಣೆ. ಸರಿ ಆಯಿತು ಬಿಡು, ನನಗೆ ನಿನ್ನ ಜೊತೆ ಇರೋದು ಅಂದರೆ ತುಂಬ ಖುಷಿ ರಾಮ್, ಅದಕ್ಕೋಸ್ಕರ ಹೇಗೆ ಬಂದೆ. ಹೌದಾ, ನಿನಗೆ ಇನ್ನೇನೇನೋ ಆಸೆ ಇತ್ತಮ್ಮ. ನನಗೆ ಡ್ರೈವಿಂಗ್ ಕಲಿಬೇಕು ಅಂತ ತುಂಬ ಆಸೆ ಇತ್ತು. ಹಾಗೆ ನಾನು ನೀನು ಕಾರಲ್ಲಿ ಒಟ್ಟಿಗೆ ಕುತ್ಕೊಂಡು ಹೋಗ್ಬೇಕು ಅಂತ ನನಗೆ ತುಂಬ ಆಸೆ ಇತ್ತು ರಾಮ್. ಸೊ ಹಾಗಾಗಿ ಆ ಆಸೆನೂ ಈಡೇರ್ಬಿಡ್ತು. ನಿನ್ನ ಜೊತೆ ಸುತ್ತಾಡಬೇಕು ಅಂತ ಎಲ್ಲ ಆಸೆ ಇತ್ತು, ಅದು ಕೂಡ ಈಡೇರ್ತು ಅಂತ ಹೇಳ್ತಾರೆ. ಇನ್ನೇನು ಆಸೆ ಇದೆ ಹೇಳಮ್ಮ? ನನಗೆ ಕಾರು ಓಡಿಸ್ಬೇಕು ರಾಮ್ ಅಂತ ಹೇಳ್ತಾರೆ. ಏನು ಕಾರಾ? ಏನು ತಮಾಷೆ ಮಾಡ್ತಿದ್ಯಾ? ಪ್ಲೀಸ್ ಕೊಡೋ, ನನಗೆ ಕಳಿಸ್ಕೊಡೋ ಅಂತ ಹೇಳ್ತಿರ್ತಾರೆ. ಸರಿ ಆಯಿತು, ಅಲ್ಲಿ ಗ್ರೌಂಡ್ ಇದೆ ಬಾ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪೂರ್ವಿ ಏನೋ ತಿಂತಾ ಇರ್ತಾಳೆ. ಆಗ ಕಿಟ್ಟಿ ಬಂದು, ಏನೇ ಪೂರ್ವಿ ಹಿಂಗೆ ತಿಂತಾ ಇದೆಯಾ? ಆಲ್ರೆಡಿ ಒಂದು ತಟ್ಟೆ ತಿಂದ್ಬಿಟ್ಟು ಇವಾಗ ತಿಂತಾ ಇದೆಯಾ? ಏನೇ ನೀನು ಏನು ತಿಂತಿದ್ಯಾ? ಆವಾಗಲೂ ತಿಂತಾನೆ ಇರ್ತೀಯ. ಮಾವ ಹೀಗೆಲ್ಲ ಹೇಳ್ಬೇಡ, ಸುಮ್ಮನೆ ಹೋಗು, ಬೇಕಾ ತಿನ್ಕೊಂಡು ಹೋಗು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಪಂಚಮಿ ಫೋನಲ್ಲಿ ವೀಡಿಯೋ ಕಾಲ್ ಮಾತಾಡ್ಕೊಂಡು ಬರ್ತಾರೆ. ಪಂಚಮಿ ಮದುವೆ ಆಗೋ ಹುಡುಗ ಫೋನ್ ಮಾಡಿ ಮಾತಾಡ್ತಿರ್ತಾನೆ. ಪಂಚಮಿ, ನಾನು ನಿನ್ನನ್ನು ನೋಡಬೇಕು, ಬರ್ತೀಯಾ ಅಂತ ಹೇಳ್ತಾರೆ. ಇಲ್ಲ ಬರೋಕ್ಕಾಗಲ್ಲ ಅಂತ ಹೇಳಿರ್ತಿರ್ತಾರೆ. ಪ್ಲೀಸ್ ಪಂಚಮಿ, ನಂಗೆ ನಿನ್ನ ಒಂದೇ ಒಂದು ಸಲ ನೋಡಬೇಕು ಕಣೆ, ಪ್ಲೀಸ್ ಬಾರೆ ಅಂತ ಹೇಳ್ತಿರ್ತಾರೆ. ಅದನ್ನು ಕಿಟ್ಟಿ ನೋಡಿಕೊಂಡು ಹಾಗೆ ಮುಂದೆ ಬಂದು ನೋಡ್ತಾ ಇರ್ತಾರೆ. ಸರಿ ಆಯಿತು, ನಾನು ಅಮ್ಮನ ಕೇಳ್ಕೊಡ್ತೀನಿ ಅಂತ ಹೇಳ್ತೀನಿ. ಆಯಿತು, ಅಮ್ಮನ ಕೇಳ್ಕೊಂಡೆ ಬಾ ನೀನು ಅಂತ ಹೇಳ್ತಾರೆ. ಅದೇ ಅಲ್ಲಿ ನಾವು ಯಾವಾಗಲೂ ಮೀಟ್ ಮಾಡ್ತೀವಲ್ಲ, ಅಲ್ಲಿಗೆ ಬಾ, ಅಲ್ಲಿ ಯಾರೂ ಇರಲ್ಲ, ಆರಾಮ್ಸಾಗಿ ಮಾತಾಡೋಣ, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ಬರ್ತೀನಿ ಅಂತ ಹೇಳ್ತಿರ್ತಾರೆ. ಅದನ್ನೆಲ್ಲ ಕಿಟ್ಟಿ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ರಾಮ್ ಪ್ರೇಮಗೆ ಕಾರ್ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲೊಂದು
ಗ್ರೌಂಡ್ ಇರುತ್ತೆ ಅಲ್ಲಿಗೆ ಬರ್ತಾರೆ. ರಾಮ್ ನಾನು ಕಾರ್ ಕಲಿಬೋದು ಹೇ ಅಂತ ಹೇಳ್ಬಿಟ್ಟು ಇಳಿದ್ಬಿಟ್ಟು ಪಟ ಪಟ ಪಟನ್ ಹೋಗಿ ಕೂತ್ಕೊಂಡ್ಬಿಡ್ತೇವೆ. ಅಬ್ಬಾ ಏನು ಸ್ಪೀಡಾಗಿದೆಯಾ ಅಲ್ವಾ ಕಾರ್ ಕಲಿಬೇಕು ಅಂತ ಹೇಳ್ಬಿಟ್ಟು ಏನು ಫಾಸ್ಟಾಗಿ ಬಂದು ಕೂತ್ಕೊಳ್ತಿದ್ದಿ ಏನು ಹುಮ್ಮಸ್ಸೆ ನಿನಗೆ. ಹ್ಞೂ ರಾಮ್ ನನಗೆ ನಿನ್ನ ಜೊತೆ ಕಾರ್ ಕಲಿಸ್ಬೇಕು ಅಂದರೆ ನಂಗೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಮೊದಲಿಗೆ ಡ್ರೈವರ್ ಸೀಟ್ನ ಬೆಲ್ಟ್ನ ಹಾಕೋಬೇಕು ಆಯಿತಾ ಅಂತ ಹೇಳ್ತಾರೆ. ಸರಿ ಆಯಿತು ರಾಮ್ ಆಯಿತು ಹಾಕ್ಕೊಂಡಾಯ್ತು ಅಂತ ಹೇಳ್ತಾರೆ. ಸರಿ ನೋಡು ಕಾರ್ನ ನಿಧಾನಕ್ಕೆ ಓಡಿಸ್ಬೇಕು ಫಾಸ್ಟಾಗೆಲ್ಲ ಓಡಿಸ್ಬಾರ್ದು ನೋಡು ಮೊದಲು ಕೆಳಗಡೆ ಗೇರ್ ಇರುತ್ತೆ ಅದು ಸ್ವಲ್ಪ ಮುಗಬೇಕು ಎ ಬಿ ಸಿ ಅಂತ ಇರುತ್ತೆ. ಎ ಅಂದರೆ ಆಕ್ಸಿಲೇಟರ್, ಬಿ ಅಂದರೆ ಬ್ರೇಕ್ ಗೊತ್ತಾಯ್ತಾ ಅಂತ ಹೇಳ್ತಾರೆ. ಸಿ ಅಂದರೆ ಚಾಲಕಿ ಪ್ರೇಮ. ಎಷ್ಟು ಬುದ್ಧಿವಂತೆ ಪ್ರೇಮ ನೀನು ಸೂಪರ್ ಇದೆಯಾ ಆಯಿತಾ. ಆದರೆ ಫಾಸ್ಟಾಗೆಲ್ಲ ಓಡಿಸ್ಬಾರ್ದು ಮೇನ್ ರೋಡಲ್ಲೆಲ್ಲ ಆಯಿತಾ. ಹಾಗಾಗಿ ಸ್ವಲ್ಪ ದೂರ ಕಲಿಸ್ಕೊಡ್ತಿದ್ದೀನಿ ನೀನು ಆಸೆ ಪಡ್ತಿದ್ಯಾ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೇ ಬಿಡ್ತಾನೆ. ಜೋರಾಗಿ ಹೊಡ್ಕೊಂಡೇ ಬರ್ತಾರೆ ನಮಗೆ. ಅಮ್ಮ ಆಯಿತು ಆಯಿತು ಸಾರಿ ರಾಮ್ ನಾನು ಹೇಳ್ತಿದ್ದೀನಿ ತಾನೇ ಆಕ್ಸಿಲೇಟರ ನಿಧಾನಕ್ಕೆ ಮೂವ್ ಮಾಡು ಅಂತ. ಸರಿ ಆಯಿತು ರಾಮ್ ನಿಧಾನಕ್ಕೆ ಓಡಿಸ್ತೀನಿ ಆಯಿತು ನಾನು ಹೇಳೋವರೆಗೂ ಆನ್ ಮಾಡಬಾರ್ದು ಅಂತ ಹೇಳಿ ಆನ್ ಮಾಡಿ ನಿಧಾನಕ್ಕೆ ಮೂವ್ ಮಾಡ್ತಾಳೆ ಪ್ರೇಮ. ಹೇ ರಾಮ್ ನಾನು ಕಾರ್ ಹೊಡೆಯೋದು ಕಲ್ತ್ಕೊಂಡೆ ಅಂತ ಹೇಳ್ತಾರೆ. ಅಯ್ಯೋ ರಾಮ್ ಕಾರ್ ಮೂವ್ ಆಗ್ತಿದೆ ರಾಮ್ ನನಗಂತೂ ತುಂಬ ಖುಷಿ ಆಗ್ತಿದೆ. ಓ ದೇವ ತುಂಬ ಖುಷಿ ಆಗ್ತಿದೆ ರಾಮ್. ನಿಧಾನ ಕೊಡಿಸು ತುಂಬ ಚಾಲಾಕಿದೆಯಾ ಕಣೆ ನೀನು ಒಂದ್ಸಲ ಹೇಳ್ಕೊಟ್ರೆ ಸಾಕು ಕಲ್ತ್ಕೊಂಡ್ಬಿಟ್ಟಲೆ ನನಗೆ. ನಾನು ಓಡಿಸ್ಬೇಕಾದ್ರೆ ನಾನು ಇಷ್ಟು ಫಾಸ್ಟಾಗಿ ಕಲ್ತಿರ್ಲಿಲ್ಲಮ್ಮ ನೀನು ಅಷ್ಟು ಚೆನ್ನಾಗಿ ಕಲ್ತ್ಕೊಂಡಲ್ಲ ಪ್ರೇಮ ಸೂಪರ್ ಇದೆಯಾ ಬಿಡೋಣ. ಮತ್ತು ನಾನಂದರೆ ನಾನು ಯಾರಿಗೂ ಮಗಳೇ ಅಲ್ಲ ಆದರೂ ನಿಧಾನಕ್ಕೆ ಪ್ರೇಮ ಆಯಿತಾ. ಇಲ್ಲಿ ಯಾರೂ ಇಲ್ಲ ನೀನು ಏನಾದರೂ ಮಿಸ್ಸಾಗಿ ಫಾಸ್ಟಾಗಿ ಓಡಿಸ್ಬಿಟ್ರೆ ಮುಂದೆ ಇರೋರು ಬಂದು ಗುದ್ಬಿಟ್ಟು ಆಕ್ಸಿಡೆಂಟ್ ಆಗ್ಬಿಡುತ್ತೆ ಆಯಿತಾ. ರಾಮ್ ನನಗಂತೂ ತುಂಬ ಖುಷಿ ಆಗ್ತಿದೆ ಕಣೋ ಕಾರ್ ಓಡ್ಸೋದು ಕಲ್ತ್ಕೊಂಡೆ ಅಂತ. ಹೀಗೆ ಯಾವಾಗಲೂ ಕಲ್ತ್ಕೋತಾ ಇದ್ದರೆ ನಾನು ಚೆನ್ನಾಗಿ ಓಡಿಸ್ತೀನಲ್ಲ. ಸೂಪರಾಗಿ ಓಡಿಸ್ತೀಯ ನೀನು ಕಲ್ತ್ಕೊ ಅಂತ ಹೇಳ್ತಿರ್ತಾಳೆ. ಭಲೇ ಚಾಲಾಕಿ ಇದೆಯಾ ಕಣೆ ಪ್ರೇಮ ನೀನು ಎಷ್ಟು ಚೆನ್ನಾಗಿ ಓಡಿಸ್ತಿದ್ದೆ ನೋಡು. ಅಯ್ಯೋ ರಾಮ್ ನನಗಂತೂ ತುಂಬ ಖುಷಿ ಆಗ್ತಿದೆ ಕಣೋ ಕಾರ್ ಓಡಿಸ್ತಿರೋದು. ಸಾಕು ಹೇಳಿ ಇನ್ನು ಟೈಮ್ ಆಯಿತು ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ರಾಮ್ ಇಳಿದ್ಬಿಟ್ಟು ಕಾರ್ನ ತಗೊಂಡು ಹೋಗ್ತಾಳೆ. ಇನ್ನೊಂದು ಕಡೆ ಕಿಟ್ಟಿ ಬೇರೆ ನಂಬರಿಂದ ಆ ಹುಡುಗಂಗೆ ಕಾಲ್ ಮಾಡ್ತಾನೆ. ಯಾರೋ ನೀನು ಅಂತ ಕೇಳಿದಾಗ ನೀನು ಯಾರು ಅಂತ ಕೇಳಿದಾಗ ನೋಡು ನೀನು ಪಂಚಮಿ ಜೊತೆ ಬದುಕೋ ಆಸೆನ ಬಿಟ್ಬಿಡು ಅವಳನ್ನ ಮದುವೆ ಆಗೋ ಆಸೆನ ಇಲ್ಲ ಅಂದರೆ ಏನೋ ಮಾಡ್ತೀಯಾ ಯಾರೋ ನೀನು ಮಲ್ಲಿಕಾರ್ಜುನ ಕಡೆಯವರ ಅಂತ ಹೇಳ್ತಾನೆ. ಯಾರಾದ್ರೇನು ನಿನಗೆ ಆಯಿತಾ ಆ ಪಂಚಮಿನ ಮದುವೆ ಆಗೋ ನಿನ್ಗೆ ಆಲೋಚನೆನ ಬಿಟ್ಬಿಡು ಇಲ್ಲಾಂದರೆ ನಿನ್ನ ತಂದೆ ಹೆಣ ನೋಡಬೇಕಾಗುತ್ತೆ. ನೀನು ಹೆಣ ನೋಡ್ತೀಯೋ ನಿನ್ನ ತಂದೆ ಸಾವು ನೋಡ್ತೀಯೋ ಇಲ್ಲ ಮದುವೆ ಐತೀಯೋ ಡಿಸೈಡ್ ಮಾಡು. ಏನ್ರಿ ನೀವು ಏನು ಮಾಡ್ತಿದ್ದೀರಾ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಕೊಡೋಗು ಡಿ ಸಿ ಹತ್ರಕ್ಕೆ ಹೋಗ್ತೀಯಾ ಯಾರ ಹತ್ರಕ್ಕಾರು ಹೋದರು ಆದರೆ ನೀನು ಮಾತ್ರ ಪಂಚಮಿನ ಮದುವೆ ಆಗೋಕ್ಕೆ ಕೂಡ್ದು ಪಂಚಮಿ ಯಾವತ್ತಿದ್ರು ನನ್ನ ನೋಡು. ಆ ಮುಗ್ಧ ಹುಡುಗಿ ಮೇಲೆ ನಿಮ್ಗೇನ್ರೋ ಅಂತ ಹೇಳ್ತಾರೆ. ಮುಗ್ಧ ಹುಡುಗಿನ ಯಾರೋ ಬಟ್ ನೀನು ಪಂಚಮಿನ ಮದುವೆ ಆಗೋಕ್ಕೆ ಕೂಡ್ದು ಅಂತ ಹೇಳ್ಬಿಟ್ಟು ಬೆದರಿಕೆ ಹಾಕ್ತಿರ್ತಾನೆ. ಇನ್ನೊಂದು ಕಡೆ ಹಾಗೆ ರಾಮ ಮತ್ತು ಪ್ರೇಮ್ ಇಬ್ಬರು ಕೂಡ ಹೋಗ್ತಾ ಇರ್ತಾರೆ. ಪ್ರೇಮಿಗೆ ತುಂಬ ಖುಷಿ ಆಯಿತು ಕಣೋ ಊರಲ್ಲೂ ಇದೇ ರೀತಿ ಕಲಿಸ್ಕೊಡ್ತೀಯಾ ನನಗೆ ಅಂತ ಹೇಳ್ತಾರೆ. ರಾಮ್ ಹಾಗೆ ಗಾಡಿ ನಿಲ್ಲಿಸೋ ಅಲ್ಲೊಂದು ಎಳ್ನೀರು ಅಂಗಡಿ ಇದೆ. ಇನ್ನೊಂದು 2 ಕಿಲೋಮೀಟರ್ ಆದರೆ ಊರು ಬರುತ್ತೆ ಅಲ್ಲೇ ಕುಡಿಯೋದು ಬಾರೆ. ಇಲ್ಲ ನನಗೆ ರೋಡ್ ಸೈಡ್ ಕುಡಿಯೋದಂದರೆ ಇಷ್ಟ ಪ್ಲೀಸ್ ನಿಲ್ಲಿಸು ರಾಮ್ ಅಂತ ಹೇಳ್ಬಿಟ್ಟು ಎಳ್ನೀರು ಕುಡಿಯೋಕ್ಕೆ ಅಂತ ಹೋಗ್ಬಿಟ್ಟು ವಾವ್ ಸಖತ್ತಾಗಿದೆ ಒಂದು ಗಂಜಿ ಅಂತಿರೋದು ಎಳ್ನೀರು ಹೊಡಿಯೋಣ ಸ್ವೀಟ್ ಆಗಿರೋದ ಅಂತ ಹೇಳ್ತಾರೆ. ಆಗ ಕುಡಿತಾರೆ. ಆಗ ರಾಮ್ ಇಬ್ರಿಗೂ ಕೂಡ ಬರ್ತಾರೆ. ಅಯ್ಯೋ ಈ ಎಳ್ನೀರು ಸಿಹಿಯಾಗೇ ಇಲ್ಲ ಅಯ್ಯೋ ಯಾಕೆ ಹಿಂಗಿದೆ ಅಂತ ಹೇಳ್ತಾರೆ. ಪ್ರೇಮ ಯಾಕೆ ಹಂಗೆ ಹೇಳ್ತಿದ್ಯಾ ಚೆನ್ನಾಗೇ ಇದೆಯಲ್ಲ ಸಿಹಿಯಾಗಿದೆ ಅಂತ ಹೇಳ್ತಾರೆ. ನೋಡು ಏನೋ ಬಿದ್ದೈತೆ ಅಂತ ಹೇಳ್ಬಿಟ್ಟು ಹಾಗೆ ರಾಮ್ ಕುಡ್ದಿರೋದನ್ನ ಇವಳು ಒಂದು ಸಿರಪ್ಪು ಕುಡಿತಾಳೆ. ಅಯ್ಯೋ ರಾಮ್ ನಾನು ಚೆನ್ನಾಗೇ ಇಲ್ಲ ಕಣೋ ಅಷ್ಟು ಎಳ್ನೀರು ಸಿಹಿಯಾಗಿಲ್ಲ ಹೌದಾ ನಾನು ಕುಡಿತಿರೋದು ಸ್ವೀಟ್ ಆಗಿದೆ ಅಂತ ಹೇಳ್ತಾರೆ. ಅಲ್ಲಿದ್ದಂತಹ ಒಬ್ಬ ಹುಡುಗ ಹೌದಾ ಕೊಡಿಲಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ರಾಮ್ ದಿಸ್ಕೊಂಡು ನಾನು ಎಂಜಲ್ ಕಣೆ ಪರವಾಗಿಲ್ಲ ನಾನು ಎಂಜಲ್ ಇದ್ದರೆ ನಾನು ಕುಡಿತೀನಿ ಹಿಂದ್ಕೊಂಡು ಸಖತ್ತಾಗಿ ಸ್ವೀಟಾಗಿದೆ ಅಕ್ಕ ಹೇಳಿದ್ವೇನಕ್ಕ ಗಿಳಿ ಕಚ್ಚಿದ ಹಣ್ಣು ಸ್ವೀಟಾಗಿರುತ್ತೆ ಅಂತ. ಸೊ ಹಾಗಾಗಿ ಗಂಡ ಕುಡಿದಿದ್ದು ಎಳ್ನೀರು ತುಂಬ ಸ್ವೀಟಾಗೇ ಇರುತ್ತೆ. ಭಲೇ ಚಾಲಾಕಿ ಇದೆಯಾ ಕಣಕ್ಕ ನೀನು ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಕುಡಿತಾ ಇರ್ತಾರೆ. ರಾಮ್ ಕಾರ್ಕಿ ಎಲ್ಲಿ ಅಂತ ಕಾರಲ್ಲೇ ಇದೆ ಹೌದಾ ಸರಿ ಆಯಿತು ಯಾಕೆ ಸುಮ್ಮನೆ ಕೇಳಿದೆ ರಾಮ್ ಅಂತ ಹೇಳ್ಬಿಟ್ಟು ರಾಮ್ ಪಾಪ ಅವನ ಪಾಡಿಗೆ ಅವನು ಎಳ್ನೀರು ಕುಡಿತಾ ಇರ್ತಾನೆ. ಪ್ರೇಮ ಇದ್ದಳು ನಿಧಾನವಾಗಿ ಹಾಗೆ ರಾಮ್ ಹಾಗೆ ಕುಡಿತಾ ಇರು ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಹಿಂದೆ ಬರ್ತಾ ಇರ್ತಾನೆ. ಹಂಗೆ ಹಿಂದೆ ಸರ್ಕೊಂಡು ಹೋಗ್ತಾ ಇರ್ತಾಳೆ. ಟೈಮ್ ಆಯಿತು ಬೇಗ ಹೋಗಬೇಕು ಪ್ರೇಮ ಬೇಗ ಕುಡ್ಕೊ ಅಂತ ಪಾಪ ಒಬ್ಬನೇ ಮಾತಾಡ್ತಿರ್ತಾನೆ. ಪ್ರೇಮ ಏನು ಮಾಡ್ತಾಳೆ ಆ ಎಳ್ನೀರು ಕುಡ್ದಾದ್ಮೇಲೆ ಹೋಗ್ಬಿಟ್ಟು ಕಾರ್ನ ಹತ್ತೇ ಬಿಡ್ತಾಳೆ. ಅವಳಿಗಂತೂ ಫುಲ್ ಖುಷಿ ನಾನೇ ಓಡಿಸ್ಬೇಕು ಕಾರ್ನ ಡ್ರೈವ್ ಮಾಡಬೇಕು ಅಂತ. ಅದರಿಂದ ಏನು ಅನಾಹುತ ಆಗುತ್ತೆ ಅಂತ ಅವಳಿಗೆ ಗೊತ್ತಿರಲ್ಲ. ಆಗ ನೋಡ್ತಿರ್ತಾಳೆ ಪ್ರೇಮ ಅಂತ ಕೂಗ್ತಾನೆ ಇರ್ತಾಳೆ. ಪ್ರೇಮ ನೋಡಿದರೆ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟೇ ಹೋಯ್ತಾಳೆ. ಅಲ್ಲಿಂದ ಫುಲ್ ಖುಷಿಯಾಗಿರುತ್ತೆ. ಆಗ ಎಳ್ನೀರು ಕೊಚ್ಚಿದಂಥ ಒಂದು ಹುಡುಗ ನಿಮ್ಮ ಹೆಂಡ್ತಿ ಭಲೇ ಚಾಲಾಕಿ ಇದ್ದಾರೆ ಅಣ್ಣ ಎಷ್ಟು ಫಾಸ್ಟಾಗಿ ಹೋಗ್ತಿದ್ದಾರೆ ನೋಡಿ ಕಾರ್ನ ಓಡಿಸ್ಕೊಂಡು ಅಂತ ಹೇಳ್ತಾರೆ. ಅಲ್ಲೇ ಹೋದ್ರಲ್ಲಣ್ಣ ಹೌದಾ ಪ್ರೇಮ ಹೋದ್ಲಾ ಪ್ರೇಮ ನಿಂತ್ಕೋ ಅದು ಎಂಥ ಕೆಲಸ ಮಾಡಿದೆ ಪ್ರೇಮ ನೀನು ಯಾರು ಹೋಗು ಅಂತ ಹೇಳಿದ್ದು ಅಂತ ಹೇಳ್ಬಿಟ್ಟು ಎಳ್ನೀರು ಕುಡಿತಿದ್ದ ಪಾಪ ಬೇಗ ಹೋಗಿ ಸರ್ ಅವಳಿಗೆ ಓಡ್ಸೋಕ್ಕೆ ಬರಲ್ಲಪ್ಪ ಅಂತ ಹೇಳ್ತಾನೆ. ಹೌದಾ ಸರಿ ಆಯಿತು ಬೇಗ ಹೋಗಿ ಅಂತ ಹೇಳ್ಬಿಟ್ಟು ಆ ಎಳ್ನೀರನ್ನು ಅಲ್ಲೇ ಕೆಳಗಡೆ ಬಿಸಾಕ್ಬಿಟ್ಟು ಕೂಕೊಂಡು ಹೋಗ್ತಾನೆ. ಪ್ರೇಮ ನಿಲ್ಲಿಸು ಗಾಡಿ ನಿಲ್ಲಿಸು ಅಂತ ಹೇಳ್ಬಿಟ್ಟು ಹಾಗೆ ಕೂತ್ಕೊಂಡು ಹೋಗ್ತಾನೆ. ಪ್ರೇಮ ಫುಲ್ಲು ಫಾಸ್ಟಾಗಿ ಹೋಗ್ತಾನೆ ಇರ್ತಾಳೆ. ರಾಮ್ ಹಿಂದೆನೇ ಹೋಗ್ತಾ ಇರ್ತಾನೆ. ಈ ಒಂದು ಸ್ಟೋರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.